ವಿರುದ್ಧ ಕೊತ್ತೂರು ಮಂಜುನಾಥ್ ಹೇಳಿಕೆಗೆ ಕೇಸರಿ ಪಡೆ ಕಿಚ್ಚೆದ್ದಿದೆ. ಸೇನೆಗೆ ಅವಮಾನ ಮಾಡಿದಂತಹ ಕೊತ್ತೂರು ಮಂಜುನಾಥ್ ಸೇನಾ ಕಾರ್ಯಾಚರಣೆಯ ಸಾಕ್ಷ್ಯ ಕೇಳಿದ್ರು. ಮಂಜುನಾಥ್ ಅಲ್ಲಿಗೆ ಹೋಗಿ ನೋಡ್ ಬರ್ಲಿ ಅಂತ ಕೊತ್ತೂರು ಮಂಜುನಾಥ್ ವಿರುದ್ಧ ಬಿಜೆಪಿಗರು ಕಿಡಿಕಾರಿದ್ದಾರೆ. ನಿನ್ನೆ ನೋಡಿದ್ರೆ ಕೊತ್ತೂರು ಮಂಜುನಾಥ್ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ನಿಜಕ್ಕೂ ಇವರೇನು ತಲೆ ಇಟ್ಕೊಂಡು ಮಾತಾಡ್ತಿದಾರೋ ಇಲ್ವೋ ಅನ್ನೋಂಥ ಪ್ರಶ್ನೆಯನ್ನು ಎಬ್ಬಿಸ್ತಾ ಇತ್ತು. ಯಾಕಂತಂದ್ರೆ ಆಪರೇಷನ್ ಸಿಂಧೂರ ಆಗಿದೆಯೋ ಇಲ್ವೋ ಅನ್ನೋದಕ್ಕೆ ಸಾಕ್ಷ್ಯ ಕೇಳಿದ್ರು ಇವರು. ಆಮೇಲೆ ಏನೋ 4 ಫ್ಲೈಟ್ ಬೂಟಾಟಿಕೆಗೆ ಹಾರಿಸ್ಬಿಟ್ಟು ಅನ್ನುವಂಥ ಮಾತುಗಳನ್ನ ಹೇಳಿದ್ರು. 4 ಫ್ಲೈಟ್ ಅಲ್ಲ, ಅದು ವಾರ್ಜೆಟ್ಗಳನ್ನ ಬಳಕೆ ಮಾಡುವಂತಹ ಅಧಿಕಾರ ಇರೋದು ಸೈನ್ಯಕ್ಕೆ ಪರಮಾಧಿಕಾರವನ್ನ ಮೋದಿ ಈ ಆಪರೇಷನ್ ಸಿಂಧೂರದಲ್ಲಿ ಕೊಟ್ಟಿದ್ರು. ಆ ಡಿಸಿಷನ್ಸ್ ತಗೊಂಡಿರುವಂತದ್ದು ಸೇನೆ. ನೀವು ಸೇನೆ ಬಗ್ಗೆ ಇಷ್ಟು ಲಘುವಾಗಿ ಮಾತನಾಡ್ತೀರಾ? ಕೋಲಾರದ ಶಾಸಕರು ಮಂಜುನಾಥ್ ಅವರು, ಅದೇ ತರ ಇಬ್ರು ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಮತ್ತೆ ಸಂತೋಷ್ ಲಾಡ್ ಅವರು, ಬಹುಶಃ ಪಾಕಿಸ್ತಾನದವರು ಕೂಡ ಈ ತರದಾಗಿ ಮಾತಾಡ್ತಾ ಇಲ್ಲ, ಆ ರೀತಿನಲ್ಲಿ ಇವರು ಮಾತಾಡ್ತಾ ಇದ್ದಾರೆ. ಪಾಕಿಸ್ತಾನ ಒಪ್ಕೊಂಡಿದೆ, ಎಸ್ ನಮ್ಮ ಮೇಲೆ ದಾಳಿ ಆಗಿರ್ತಕ್ಕಂಥದ್ದು ನಿಜ, ಸೇನಾ ನೆಲೆಗಳ ಮೇಲೆ ಭಯೋತ್ಪಾದಕ ಕೇಂದ್ರಗಳ ಮೇಲೆ ದಾಳಿ ಆಗಿರ್ತಕ್ಕಂಥದ್ದು ನಿಜ ಅಂಥೇಳಿ. ದಾಳಿಯಾಗಿದ್ದರ ಹಿನ್ನೆಲೆಯಲ್ಲಿನೇ 14 ಕೋಟಿ ರೂಪಾಯಿ ಯಾರು ಅಜರ್ ಮಸೂದ್ ಅವರ ಸಂಬಂಧಿಕರು ಅವರ ಕುಟುಂಬದವರು ಏನು ಹತ್ಯೆ ಆದರೂ ಪರಿಣಾಮವಾಗಿನೇ ಅವರಿಗೆ ಮನೆ ಕಟ್ಟಿಕೊಡೋದಕ್ಕೋಸ್ಕರ ಮತ್ತು ಅವರ ನಮ್ಮ ಸೈನಿಕರ ಶೌರ್ಯದ ಬಗ್ಗೆ ಅನುಮಾನವನ್ನ ವ್ಯಕ್ತ ಮಾಡ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ ಏನ್ ಮಾಡಕ್ಕೆ ಹೊರಟಿದೆ? ದೇಶದಲ್ಲಿ ಸಂಕಷ್ಟದ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರತಿ ಸಂದರ್ಭದಲ್ಲೂ ಇದನ್ನು ಮಾಡ್ತಾ ಬಂತು. ಕಳೆದ ವರ್ಷ, ಅದಕ್ಕೆ ಹಿಂದಿನ ವರ್ಷ ನಮ್ಮ ಸೈನಿಕರೇ ಹೋಗಿ ಟಾರ್ಗೆಟ್ ಮಾಡಿ ಹೊಡೆದು ಬಂದ್ರು ಕೂಡ ಅದಕ್ಕೆ ಸಬೂಬು ಕೇಳಿದ್ರು, ಅದಕ್ಕೆ ಸಾಕ್ಷಿ ಕೇಳಿದ್ರು. ಮತ್ತೆ ಸಾಕ್ಷಿ ಕೇಳುವಂತ ದುಷ್ಕೃತ್ಯವನ್ನ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ನರೇಂದ್ರ ಮೋದಿಯವರ ನಾಯಕತ್ವ ಯಾವ ರೀತಿ ಇದೆ ಅಂದ್ರೆ, ಯಾವುದಾದ ಒಂದು ಗುರಿ ಇಟ್ಟರೆ, ಯಾವ್ದನೋ ಒಂದು ಸಾಧನೆ ಮಾಡ್ಬೇಕಂದ್ರೆ ಅದು ಗುರಿ ಮುಟ್ಟುವವರೆಗೆ ಬಿಡದೇ ಇರುವಂತ ನೇಚರು ಮೋದಿ ಜೊತೆ. ಹಿಂದೆ ಅವರು ಗುಜರಾತದ ಮುಖ್ಯಮಂತ್ರಿ ಆಗಿದ್ದಾಗ ನಾನು ನೋಡಿದ್ದೀನಿ, RD ಮಿನಿಸ್ಟರ್ ಇದ್ದಾಗ ಅಲ್ಲಿ ಹೋಗಿದ್ದೆ ಒಂದು ವಾರ ನಾನು. ಆಮೇಲೆ ಮುಖ್ಯಮಂತ್ರಿ ಇದ್ದಾಗ ಬೇರೆ ಬೇರೆ ಪ್ರೈಮ್ ಮಿನಿಸ್ಟರ್ ಸಭೆಗಳಲ್ಲಿ ನಾವು ಭೇಟಿ ಹಾಕಿದ್ವಿ. ಅವ್ರ ನೇಚರ್ ಅವತ್ತಿಂದ ನೋಡಿದ್ದೀನಿ. ಇದೊಂದು ಸಾಧನೆ ಮಾಡ್ಬೇಕಂತ ಮಾಡೋದಿಲ್ಲ. ಈಗ 26 ಜನ ಅಮಾಯಕರನ್ನ, ಹಿಂದೂಗಳ ವ್ಯಕ್ತಿಗಳನ್ನು ಕೊಂದು ಹಾಕುವಂತ ಕೆಲಸ ಪಾಕಿಸ್ತಾನ ಪ್ರೇರಿತವಾದಂತಹ ಉಗ್ರಗಾಮಿ ಮಾಡಿದ್ರು. ಆದ್ಮೇಲೆ ಅದು ಅಡ್ಮಿಟೆಡ್ ಫ್ಯಾಕ್ಟರ್. ಅದಾದ್ಮೇಲೆ ಮೋದಿಜಿಯವರು ಏನೊಂದು ಕರೆ ಕೊಟ್ಟಿದ್ರು, ಡೆಫಿನೆಟ್ಲಿ ಅಲ್ಲಿ ಹೋಗಿ ನುಗ್ಗಿ ನಾವು ಅವ್ರು ಕೊಂದು ಹಾಕ್ತೀವಿ ಅಂತ ಹೇಳಿ. ಹೀಗಾಗಿ ಉಗ್ರಗಾಮಿಗಳ ನೆಲೆಯನ್ನ ಇವತ್ತು ಧ್ವಂಸ ಮಾಡಿ ನೂರಾರು ಉಗ್ರಗಾಮಿಗಳನ್ನು ಕೊಲ್ಲುವಂತ ಕೆಲಸ ಇವತ್ತು ಸೈನಿಕರ ಮುಖಾಂತರ ನರೇಂದ್ರ ಮೋದಿಜಿ ಮಾಡಿದ್ದಾರೆ. ಇದು ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಸಿಕ್ಕಂತ ಒಂದು ಜಯ ಅಂತ ನಾನು ಹೇಳ್ತೀನಿ. ಮತ್ತು ದೇಶದ ಸೇನೆಯ ಬಗ್ಗೆ ಅಪಾರವಾದಂತ ಅಭಿಮಾನ, ಹೆಮ್ಮೆ 140 ಕೋಟಿ ಭಾರತೀಯರಲ್ಲಿ ಕಂಡು ಬರ್ತಾ ಇದೆ. ಆದರೆ ಕಾಂಗ್ರೆಸ್ಗೆ ಇದನ್ನು ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ. ಹಾಗಾಗಿ ಪ್ರತಿನಿತ್ಯನೂ ಕೂಡ ಮೋದಿ ಅವರನ್ನ ಟೀಕೆನ ಮಾಡುವಂಥದ್ದು, ಇಲ್ಲ ಸಲ್ಲದಂತಹ ಆರೋಪಗಳನ್ನು ಮಾಡುವಂಥದ್ದು, ಇಂದಿರಾ ಗಾಂಧಿ ಅವರಿಗೆ ಹೋಲಿಸೋದಕ್ಕೆ ಹೊರಡುವಂಥದ್ದು, ಈ ರೀತಿ ಪ್ರಯತ್ನಗಳು ಸತತವಾಗಿ ನಡೀತಾ ಇದೆ. ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಒಂದಿಬ್ಬರು ಮಂತ್ರಿಗಳು ಹಾಗೂ ಒಂದಿಬ್ಬರು MLAಗಳು ಪ್ರತಿನಿತ್ಯನೂ ಕೂಡ ಈ ಹಳ್ಳಿನಲ್ಲಿ ಬೆಳಗ್ಗೆ ಎದ್ದು ಕೂಡಲೇ ಮನೆ ಸುತ್ತಾ ಇರುವಂತಹ ಮರ ಗಿಡಗಳಲ್ಲಿ ಕಾಗೆಗಳು ಬಂದು ಕಾಕಾ ಕಾಕಾ ಅಂತಾರಲ್ಲ, ಹಾಗೆ ಪ್ರತಿನಿತ್ಯ ಮೋದಿ ಅವರ ಬಗ್ಗೆ ಕೆಡಕು ಮಾತಾಡ್ತಾರೆ. ಸಾಕ್ಷ್ಯ ಕೇಳೋ. ಸೈನ್ಯದ ವಿರುದ್ಧ ಕೊತ್ತೂರು ಮಂಜುನಾಥ್ ಹೇಳಿಕೆಗೆ ಕೇಸರಿ ಪಡೆ ಕಿಚ್ಚೆದ್ದಿದೆ. ಸೇನೆಗೆ ಅವಮಾನ ಮಾಡಿದಂತಹ ಕೊತ್ತೂರು ಮಂಜುನಾಥ್ ಸೇನಾ ಕಾರ್ಯಾಚರಣೆಯ ಸಾಕ್ಷ್ಯ ಕೇಳಿದ್ರು. ಮಂಜುನಾಥ್ ಅಲ್ಲಿಗೆ ಹೋಗಿ ನೋಡ್ ಬರ್ಲಿ ಅಂತ ಕೊತ್ತೂರು ಮಂಜುನಾಥ್ ವಿರುದ್ಧ ಬಿಜೆಪಿಗರು ಕಿಡಿಕಾರಿದ್ದಾರೆ. ನಿನ್ನೆ ನೋಡಿದ್ರೆ ಕೊತ್ತೂರು ಮಂಜುನಾಥ್ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ನಿಜಕ್ಕೂ ಇವರೇನು ತಲೆ ಇಟ್ಕೊಂಡು ಮಾತಾಡ್ತಿದಾರೋ ಇಲ್ವೋ ಅನ್ನೋಂಥ ಪ್ರಶ್ನೆಯನ್ನು ಎಬ್ಬಿಸ್ತಾ ಇತ್ತು. ಯಾಕಂತಂದ್ರೆ
ಆಪರೇಷನ್ ಸಿಂಧೂರ ಆಗಿದೆಯೋ ಇಲ್ವೋ ಅನ್ನೋದಕ್ಕೆ ಸಾಕ್ಷ್ಯ ಕೇಳಿದ್ರು ಇವರು. ಆಮೇಲೆ ಏನೋ 4 ಫ್ಲೈಟ್ ಬೂಟಾಟಿಕೆಗೆ ಹಾರಿಸ್ಬಿಟ್ಟು ಅನ್ನುವಂಥ ಮಾತುಗಳನ್ನ ಹೇಳಿದ್ರು. 4 ಫ್ಲೈಟ್ ಅಲ್ಲ, ಅದು ವಾರ್ಜೆಟ್ಗಳನ್ನ ಬಳಕೆ ಮಾಡುವಂತಹ ಅಧಿಕಾರ ಇರೋದು ಸೈನ್ಯಕ್ಕೆ ಪರಮಾಧಿಕಾರವನ್ನ ಮೋದಿ ಈ ಆಪರೇಷನ್ ಸಿಂಧೂರದಲ್ಲಿ ಕೊಟ್ಟಿದ್ರು. ಆ ಡಿಸಿಷನ್ಸ್ ತಗೊಂಡಿರುವಂತದ್ದು ಸೇನೆ. ನೀವು ಸೇನೆ ಬಗ್ಗೆ ಇಷ್ಟು ಲಘುವಾಗಿ ಮಾತನಾಡ್ತೀರಾ? ಕೋಲಾರದ ಶಾಸಕರು ಮಂಜುನಾಥ್ ಅವರು, ಅದೇ ತರ ಇಬ್ರು ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಮತ್ತೆ ಸಂತೋಷ್ ಲಾಡ್ ಅವರು, ಬಹುಶಃ ಪಾಕಿಸ್ತಾನದವರು ಕೂಡ ಈ ತರದಾಗಿ ಮಾತಾಡ್ತಾ ಇಲ್ಲ, ಆ ರೀತಿನಲ್ಲಿ ಇವರು ಮಾತಾಡ್ತಾ ಇದ್ದಾರೆ. ಪಾಕಿಸ್ತಾನ ಒಪ್ಕೊಂಡಿದೆ, ಎಸ್ ನಮ್ಮ ಮೇಲೆ ದಾಳಿ ಆಗಿರ್ತಕ್ಕಂಥದ್ದು ನಿಜ, ಸೇನಾ ನೆಲೆಗಳ ಮೇಲೆ, ಭಯೋತ್ಪಾದಕ ಕೇಂದ್ರಗಳ ಮೇಲೆ ದಾಳಿ ಆಗಿರ್ತಕ್ಕಂಥದ್ದು ನಿಜ ಅಂಥೇಳಿ. ದಾಳಿಯಾಗಿದ್ದರ ಹಿನ್ನೆಲೆಯಲ್ಲಿನೇ 14 ಕೋಟಿ ರೂಪಾಯಿ ಯಾರು ಅಜರ್ ಮಸೂದ್ ಅವರ ಸಂಬಂಧಿಕರು ಅವರ ಕುಟುಂಬದವರು ಏನು ಹತ್ಯೆ ಆದರೂ ಪರಿಣಾಮವಾಗಿನೇ ಅವರಿಗೆ ಮನೆ ಕಟ್ಟಿಕೊಡೋದಕ್ಕೋಸ್ಕರ ಮತ್ತು ಅವರ ನಮ್ಮ ಸೈನಿಕರ ಶೌರ್ಯದ ಬಗ್ಗೆ ಅನುಮಾನವನ್ನ ವ್ಯಕ್ತ ಮಾಡ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ ಏನ್ ಮಾಡಕ್ಕೆ ಹೊರಟಿದೆ? ದೇಶದಲ್ಲಿ ಸಂಕಷ್ಟದ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರತಿ ಸಂದರ್ಭದಲ್ಲೂ ಇದನ್ನು ಮಾಡ್ತಾ ಬಂತು. ಕಳೆದ ವರ್ಷ, ಅದಕ್ಕೆ ಹಿಂದಿನ ವರ್ಷ ನಮ್ಮ ಸೈನಿಕರೇ ಹೋಗಿ ಟಾರ್ಗೆಟ್ ಮಾಡಿ ಹೊಡೆದು ಬಂದ್ರು ಕೂಡ ಅದಕ್ಕೆ ಸಬೂಬು ಕೇಳಿದ್ರು, ಅದಕ್ಕೆ ಸಾಕ್ಷಿ ಕೇಳಿದ್ರು. ಮತ್ತೆ ಸಾಕ್ಷಿ ಕೇಳುವಂತ ದುಷ್ಕೃತ್ಯವನ್ನ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ನರೇಂದ್ರ ಮೋದಿಯವರ ನಾಯಕತ್ವ ಯಾವ ರೀತಿ ಇದೆ ಅಂದ್ರೆ, ಯಾವುದಾದ ಒಂದು ಗುರಿ ಇಟ್ಟರೆ, ಯಾವ್ದನೋ ಒಂದು ಸಾಧನೆ ಮಾಡ್ಬೇಕಂದ್ರೆ ಅದು ಗುರಿ ಮುಟ್ಟುವವರೆಗೆ ಬಿಡದೇ ಇರುವಂತ ನೇಚರು ಮೋದಿ ಜೊತೆ. ಹಿಂದೆ ಅವರು ಗುಜರಾತದ ಮುಖ್ಯಮಂತ್ರಿ ಆಗಿದ್ದಾಗ ನಾನು ನೋಡಿದ್ದೀನಿ, RD ಪ್ರೈಮ್ ಮಿನಿಸ್ಟರ್ ಇದ್ದಾಗ ಅಲ್ಲಿ ಹೋಗಿದ್ದೆ ಒಂದು ವಾರ ನಾನು. ಆಮೇಲೆ ಮುಖ್ಯಮಂತ್ರಿ ಇದ್ದಾಗೂ ಬೇರೆ ಬೇರೆ ಪ್ರೈಮ್ ಮಿನಿಸ್ಟರ್ ಸಭೆಗಳಲ್ಲಿ ನಾವು ಭೇಟಿ ಹಾಕಿದ್ವಿ. ಅವ್ರ ನೇಚರ್ ಅವತ್ತಿಂದ ನೋಡಿದ್ದೀನಿ. ಇದೊಂದು ಸಾಧನೆ ಮಾಡ್ಬೇಕಂತ ಮಾಡೋದಿಲ್ಲ. ಈಗ 26 ಜನ ಅಮಾಯಕರನ್ನ, ಹಿಂದೂಗಳ ವ್ಯಕ್ತಿಗಳನ್ನು ಕೊಂದು ಹಾಕುವಂತ ಕೆಲಸ ಪಾಕಿಸ್ತಾನ ಪ್ರೇರಿತವಾದಂಥ ಉಗ್ರಗಾಮಿ ಮಾಡಿದ್ರು. ಆದ್ಮೇಲೆ ಅದು ಅಡ್ಮಿಟೆಡ್ ಫ್ಯಾಕ್ಟ್. ಅದಾದ್ಮೇಲೆ ಮೋದಿಜಿಯವರು ಏನೊಂದು ಕರೆ ಕೊಟ್ಟಿದ್ರು, ಡೆಫಿನೆಟ್ಲಿ ಅಲ್ಲಿ ಹೋಗಿ ನುಗ್ಗಿ ನಾವು ಅವ್ರು ಕೊಂದು ಹಾಕ್ತೀವಿ ಅಂತ ಹೇಳಿ. ಹೀಗಾಗಿ ಉಗ್ರಗಾಮಿಗಳ ನೆಲೆಯನ್ನ ಇವತ್ತು ಧ್ವಂಸ ಮಾಡಿ ನೂರಾರು ಉಗ್ರಗಾಮಿಗಳನ್ನು ಕೊಲ್ಲುವಂತ ಕೆಲಸ ಇವತ್ತು ಸೈನಿಕರ ಮುಖಾಂತರ ನರೇಂದ್ರ ಮೋದಿಜಿ ಮಾಡಿದ್ದಾರೆ. ಇದು ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಸಿಕ್ಕಂತ ಒಂದು ಜಯ ಅಂತ ನಾನು ಹೇಳ್ತೀನಿ. ಮತ್ತು ದೇಶದ ಸೇನೆಯ ಬಗ್ಗೆ ಅಪಾರವಾದಂತ ಅಭಿಮಾನ, ಹೆಮ್ಮೆ 140 ಕೋಟಿ ಭಾರತೀಯರಲ್ಲಿ ಕಂಡು ಬರ್ತಾ ಇದೆ. ಆದರೆ ಕಾಂಗ್ರೆಸ್ಗೆ ಇದನ್ನು ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ. ಹಾಗಾಗಿ ಪ್ರತಿನಿತ್ಯನೂ ಕೂಡ ಮೋದಿ ಅವರನ್ನ ಟೀಕೆನ ಮಾಡುವಂಥದ್ದು, ಇಲ್ಲ ಸಲ್ಲದಂತಹ ಆರೋಪಗಳನ್ನು ಮಾಡುವಂಥದ್ದು, ಇಂದಿರಾ ಗಾಂಧಿ ಅವರಿಗೆ ಹೋಲಿಸೋದಕ್ಕೆ ಹೊರಡುವಂಥದ್ದು, ಈ ರೀತಿ ಪ್ರಯತ್ನಗಳು ಸತತವಾಗಿ ನಡೀತಾ ಇದೆ. ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಒಂದಿಬ್ಬರು ಮಂತ್ರಿಗಳು ಹಾಗೂ ಒಂದಿಬ್ಬರು MLAಗಳು ಪ್ರತಿನಿತ್ಯನೂ ಕೂಡ ಈ ಹಳ್ಳಿನಲ್ಲಿ ಬೆಳಗ್ಗೆ ಎದ್ದು ಕೂಡಲೇ ಮನೆ ಸುತ್ತಾ ಇರುವಂತಹ ಮರ ಗಿಡಗಳಲ್ಲಿ ಕಾಗೆಗಳು ಬಂದು ಕಾಕಾ ಕಾಕಾ ಅಂತಾರಲ್ಲ, ಹಾಗೆ ಪ್ರತಿನಿತ್ಯ ಮೋದಿ ಅವರ ಬಗ್ಗೆ ಕೆಡಕು ಮಾತಾಡ್ತಾರೆ. ಸಾಕ್ಷ್ಯ ಕೇಳೋ